ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮದುವೆಯಾಗಿ ಇವತ್ತಿಗೆ 15 ದಿನ. ಆದರೆ ಆಶಾ ಮತ್ತು ರೋಹಿತ್ ಜೀವನದಲ್ಲಿ ಸಿನಿಮಾ ಥರ ಏನೂ ಆಗಿರಲಿಲ್ಲ. ಮದುವೆ ದಿನ ಎಲ್ಲರೂ ಹೇಳಿದರು, ಎಷ್ಟು ಚೆನ್ನಾಗಿರೋ ಜೋಡಿ. ಆದರೆ ಆ ಜೋಡಿಗೆ ಮಾತ್ರ ಒಬ್ಬರ ಬಗ್ಗೆ ಇನ್ನೊಬ್ಬರಿಗೆ ಏನೂ ಗೊತ್ತಿರಲಿಲ್ಲ. ರೋಹಿತ್ ಸಾಫ್ಟ್ವೇರ್ ಕೆಲಸ, ಶಾಂತ ಸ್ವಭಾವ, ಹೆಚ್ಚು ಮಾತಾಡೋದಿಲ್ಲ. ಆಶಾ ಡಿಗ್ರಿ ಮುಗಿಸಿ ಮನೆಯಲ್ಲೇ ಇದ್ದ ಹುಡುಗಿ. ಅವಳಿಗೆ ಮಾತಾಡೋದು ಇಷ್ಟ, ಜನರ ಜೊತೆ ಬೆರೆಯೋದು ಇಷ್ಟ. ಮೊದಲ ದಿನಗಳಲ್ಲೇ ಆಶಾಗೆ ವಿಚಿತ್ರ ಅನ್ನಿಸ್ತು. ರೋಹಿತ್ ಕೆಟ್ಟವನು ಅಲ್ಲ, ಆದರೆ ಸೈಲೆಂಟ್. ಬೆಳಿಗ್ಗೆ ಆಫೀಸ್, ರಾತ್ರಿ ಮನೆ, ಊಟ, ಮಲಗು ಅಷ್ಟೇ. ಒಂದು ದಿನ ಆಶಾ ತಾಯಿಗೆ ಕಾಲ್ ಮಾಡಿ ಹೇಳಿದಳು, ಅಮ್ಮ, ಅವರು ಚೆನ್ನಾಗಿದ್ದಾರೆ, ಆದರೆ ಮಾತೇ ಆಡಲ್ಲ. ಅಮ್ಮ ನಕ್ಕು ಹೇಳಿದರು, ಮದುವೆ ಅಂದರೆ ಮೊದಲ ದಿನದಿಂದ ಲವ್ ಬರೋದಿಲ್ಲ ಮಗಳೇ. ಆ ಮಾತು ಆಶಾಗೆ ಅರ್ಥ ಆಗಲಿಲ್ಲ. ಒಂದು ಸಂಜೆ ರೋಹಿತ್ ಮನೆಗೆ ಬಂದಾಗ ಆಶಾ ಕಿಚನ್ನಲ್ಲಿ ಚಹಾ ಮಾಡ್ತಿದ್ದಳು. ಅವನು ನಿಧಾನವಾಗಿ ಕೇಳಿದ, ನಿಮಗೆ ಹೊರಗೆ ಹೋಗೋದು ಇಷ್ಟವಾ? ಆಶಾ ತಿರುಗಿ ನೋಡಿದಳು. ಮೊದಲ ಸಲ ಅವನೇ ಕೇಳಿದ್ದ. ಹೌದು. ಹಾಗಿದ್ರೆ ಊಟ ಹೊರಗಡೆ ಮಾಡೋಣವಾ? ಆಶಾಗೆ ಆಶ್ಚರ್ಯ ಆಯಿತು. ಅವರು ಹತ್ತಿರದ ಸಣ್ಣ ಹೋಟೆಲ್ಗೆ ಹೋದರು. ಅಲ್ಲಿ ದೊಡ್ಡ ಮಾತೇನೂ ಆಗಲಿಲ್ಲ, ಆದರೆ ಸಣ್ಣ ವಿಷಯಗಳು. ನಿಮಗೆ ಮಸಾಲೆ ಜಾಸ್ತಿ ಇಷ್ಟನಾ? ಸ್ಕೂಲಲ್ಲಿ ಓದಿದ್ರಿ. ನಿಮಗೆ ಮಳೆ ಇಷ್ಟವಾ? ಇಷ್ಟೇ. ಮನೆಗೆ ವಾಪಸ್ ಬರ್ತಾ ಆಶಾ ಹೇಳಿದಳು, ಇವತ್ತು ಚೆನ್ನಾಗಿತ್ತು. ರೋಹಿತ್ ಸಣ್ಣ ನಗು ಕೊಟ್ಟ. ಕೆಲ ದಿನಗಳ ನಂತರ ಆಶಾಗೆ ಜ್ವರ ಬಂತು. ರಾತ್ರಿ ಮಾತ್ರೆ ತೆಗೆದುಕೊಂಡು ಮಲಗಿದ್ದಳು. ಹಠಾತ್ ಎದ್ದು ನೋಡಿದಳು, ರೋಹಿತ್ ಹಾಲ್ನಲ್ಲಿ ಲ್ಯಾಪ್ಟಾಪ್ ಮುಚ್ಚಿ ಫೋನ್ನಲ್ಲಿ ಯಾರ ಜೊತೆನೋ ಮಾತಾಡ್ತಿದ್ದ. ಸ್ವಲ್ಪ ಸಮಯದ ನಂತರ ಬಂದು, ನಾಳೆ ಲೀವ್ ಹಾಕ್ತೀನಿ ಹೇಳಿದ. ಆಶಾ ಕೇಳಿದಳು, ಯಾಕೆ? ಅವನು ಸಹಜವಾಗಿ ಹೇಳಿದ, ನಿಮಗೆ ಆರೋಗ್ಯ ಸರಿ ಇಲ್ಲ ಅಲ್ವಾ? ಆಶಾಗೆ ಆಶ್ಚರ್ಯವಾಯಿತು. ಬೆಳಗ್ಗೆ ಎದ್ದಾಗ ಗಂಜಿ ಮಾಡಿಟ್ಟಿದ್ದ, ಔಷಧಿ ಸಮಯಕ್ಕೆ ಕೊಟ್ಟ. ಅವಳು ಕೇಳಿದಳು, ನೀವು ಅಡುಗೆ ಮಾಡ್ತೀರಾ? ಅವನು ನಕ್ಕ. ಹಾಸ್ಟೆಲ್ನಲ್ಲಿ ಕಲಿತಿದ್ದು. ಆ ದಿನ ಮೊದಲ ಸಲ ಆಶಾ ಯೋಚಿಸಿದಳು, ಅವರು ಮಾತು ಕಡಿಮೆ, ಆದರೆ ಕಾಳಜಿ ಜಾಸ್ತಿ. ಒಂದು ರಾತ್ರಿ ಕರೆಂಟ್ ಹೋಗಿತ್ತು. ಇಬ್ಬರು ಬಾಲ್ಕನಿಯಲ್ಲಿ ಕುಳಿತಿದ್ರು. ಮಳೆ ಬರುತ್ತಿತ್ತು. ಆಶಾ ಕೇಳಿದಳು, ಒಂದು ಪ್ರಶ್ನೆ ಕೇಳಬೇಕಾ? ಕೇಳಿ. ನಿಮಗೆ ಈ ಮದುವೆ ಇಷ್ಟ ಇತ್ತಾ? ರೋಹಿತ್ ಸ್ವಲ್ಪ ಹೊತ್ತು ಮೌನ, ಮತ್ತೆ ನಿಧಾನವಾಗಿ ಹೇಳಿದ, ಮೊದಲು ಭಯ ಇತ್ತು. ಯಾಕೆ? ನಾನು ಮಾತು ಕಡಿಮೆ, ಎದುರಿನವರಿಗೆ ಬೇಸರ ಆಗುತ್ತೆ ಅಂತ. ಆಶಾ ನಕ್ಕಳು. ಭಯ ಆಗ್ತಿದೆ ಸ್ವಲ್ಪ. ಇಬ್ಬರು ನಕ್ಕರು. ರೋಹಿತ್ ಮತ್ತೆ ಹೇಳಿದ, ಆದರೆ ಈಗ ಮನೆಗೆ ಬರುವಾಗ ಯಾರಾದರೂ ಕಾಯ್ತಾರೆ ಅನ್ನೋ ಫೀಲಿಂಗ್ ಬರುತ್ತೆ. ಆಶಾ ಏನೂ ಹೇಳಲಿಲ್ಲ, ಆದರೆ ಆ ಮಾತು ಮನಸ್ಸಿನಲ್ಲಿ ಉಳಿಯಿತು. ಒಂದು ದಿನ ಆಶಾ ತಾಯಿ ಮನೆಗೆ ಹೋಗಿದ್ದಳು. 2 ದಿನ ಉಳಿದಳು. ರಾತ್ರಿ ಅವಳಿಗೆ ಮೆಸೇಜ್ ಬಂತು. ರೋಹಿತ್ ಮಾಡಿದ್ದ. ಮನೆ ತುಂಬ ಸೈಲೆಂಟ್ ಇದೆ. ಅವಳು ಓದಿ ನಕ್ಕಳು. ಕೆಲ ನಿಮಿಷದ ನಂತರ ಉತ್ತರ ಕೊಟ್ಟಳು, ನಾಳೆ ಬರ್ತೀನಿ. ಆ ದಿನ ಅವಳಿಗೆ ಅರ್ಥ ಆಯಿತು, ಇದು ಸಿನಿಮಾ ಥರ ಪ್ರೀತಿ ಅಲ್ಲ. ಯಾರೂ ಐ ಲವ್ ಯು ಹೇಳಿರಲಿಲ್ಲ. ಆದರೆ ಅವಳಿಗೆ ಜ್ವರ ಬಂದಾಗ ಅವನು ಔಷಧಿ ಕೊಟ್ಟ. ಅವನು ಬರೋವಾಗ ಲೇಟ್ ಆದರೆ ಅವಳು ಊಟಕ್ಕೆ ಕಾಯುತ್ತಿದ್ದಳು. ಅದೇ ಅಲ್ವಾ ಪ್ರೀತಿ. ಒಂದು ರಾತ್ರಿ ಮಲಗೋ ಮೊದಲು ಆಶಾ ಕೇಳಿದಳು, ನೀವು ನನ್ನನ್ನು ಪ್ರೀತಿಸ್ತೀರಾ? ರೋಹಿತ್ ಸ್ವಲ್ಪ ನಕ್ಕು ಹೇಳಿದ, ನನಗೆ ಪ್ರೀತಿ ಹೇಳೋದು ಬರೋದಿಲ್ಲ. ಆಶಾ ಸುಮ್ಮನಾದಳು. ಅವನು ನಿಧಾನವಾಗಿ ಹೇಳಿದ, ಆದರೆ ನೀನು ಮನೆಯಲ್ಲಿ ಇಲ್ದಿದ್ರೆ ಏನೋ ಮಿಸ್ ಆದ ಹಾಗೆ ಅನ್ಸುತ್ತೆ. ಆಶಾ ನಕ್ಕಳು. ಇದೇ ಪ್ರೀತಿ ಅಲ್ವಾ? ಅವಳಿಗೆ ಆ ದಿನ ಅರ್ಥ ಆಯಿತು. ಕೆಲವೊಮ್ಮೆ ಮದುವೆ ನಂತರ ಶುರು ಆಗೋ ಪ್ರೀತಿಯೇ ಜೀವನ ಪೂರ್ತಿ ಉಳಿಯುತ್ತೆ. ಧನ್ಯವಾದಗಳು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇದೇ ತರಹದ ಕತೆಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.